ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಸ್ನೇಹ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಕಾಲೇಜ್ಗೆ ಮಾಸ್ ಬಂಕ್ ಹಾಕಿ ಇಂಪನ ಊರಿಗೆ ಹೋಗ್ತಿದ್ದೀವಿ ಎಲ್ಲರೂ. 3 years ಅಲ್ಲಿ ಫಸ್ಟ್ ಟೈಮ್ ಕ್ಲಾಸಲ್ಲಿ ಇರೋರೆಲ್ಲ ಮಾಸ್ ಬಂಕ್ ಹಾಕಿ ಇಂಪನ ಊರಿಗೆ ಹೊರಟ್ವಿ. ಎಲ್ಲರೂ ಸೇರ್ಕೊಂಡು ಜಾತ್ರೆಗೆ ಹೋಗ್ತಿದ್ದು ತುಂಬಾ ಖುಷಿ ಇತ್ತು. ಅಲ್ಲಿಗೆ ಬಸ್ ಸ್ಟ್ಯಾಂಡಿಂದ ಅಂಕಲ್ ಬಂದು ಕಾರಲ್ಲಿ ನಮ್ಮನ್ನು ಕರ್ಕೊಂಡು ಹೋದ್ರು. ಇಂಪನವ್ರ ಮನೆಗೆ ಹೋದ್ಮೇಲೆ ನಮಗೆ ಕಂಫರ್ಟಬಲ್ ಫೀಲ್ ಇತ್ತು, ನಮ್ಮ ಮನೆಗೆ ಹೋಗಿದ್ದೀವಿ ಅನ್ನೋ ಥರ ಫೀಲ್ ಇತ್ತು. ಅಲ್ಲಿಗೆ ಹೋಗಿ ಆದಮೇಲೆ ಅಂಕಲ್ ಬಿರಿಯಾನಿ ಚೆನ್ನಾಗಿ ಮಾಡ್ತಾರೆ ಅಂತ ಇಂಪನ ಹೇಳ್ತಿದ್ಲು. ನಾವು ಅಷ್ಟು ಜನ ಹೆಣ್ಮಕ್ಳಿದ್ರು ಹೆಚ್ಕೊಟ್ವಿ ಅಷ್ಟೇ, ಬಟ್ ಅಂಕಲೇ ಮಾಡಿದ್ದು. ನಾನು ತಿನ್ನಲ್ಲ, ಬಟ್ ಫ್ರೆಂಡ್ಸ್ ಜೊತೆ ಇದ್ದೆ ಅಷ್ಟೇ. ಹುಡುಗರದೇ ಹೇಳ್ಬೇಕು. ನಿಂಪೆ ಕೃತಿಕ ಹಾಯ್ ಮಾಡ್ತೊಳದ್ರೆ ಶಾಕ್. ಹೌದು 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 ಓಕೆ. ಫ್ರೆಂಡ್ಸ್ ಎಲ್ಲ ಸಖತ್ತಾಗಿ ರೆಡಿ ಹಾಕಿ ಜಾತ್ರೆಗೆ ಹೋಗೋಣ ಅಂತ ನಡ್ಕೊಂಡು ಹೋಗ್ತಿದ್ವಿ. ಏನೋ ಒಂಥರ ಖುಷಿ ಇತ್ತು ಎಲ್ರಿಗೂ. ಮಾತಾಡೇ ಹೇಳಪ್ಪ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಲ್ಲರೂ ರೆಡಿಯಾಗಿ ನಡ್ಕೊಂಡು ಹೊರಟ್ವಿ. ಲಕ್ಷ್ಮೀ ನರಸಿಂಹಸ್ವಾಮಿ ಅನ್ನೋ ದೇವಸ್ಥಾನದ ಜಾತ್ರೆ ಇದ್ದಿದ್ದು ಹೊಳೆ ನರಸೀಪುರದಲ್ಲಿ. ಅಲ್ಲಿಗೆ ಹೋಗಿ ಆದಮೇಲೆ ದೇವ್ರ ನೋಡ್ಕೊಬರೋಣ ಅಂತ ನಡ್ಕೊಂಡು ಹೊರಟ್ವಿ. ತುಂಬಾ ರಶ್ ಇತ್ತು. ನಾನು, ಇಂಪನ, ಸುಪ್ರಿಯಾ ಎಲ್ಲರೂ ಕೂಡ ನಡ್ಕೊಂಡು ದೇವಸ್ಥಾನದೊಳಗಡೆ ಹೊರಟ್ವಿ. ಮಾತೇ ಇಲ್ಲ. ಫಸ್ಟ್ ಟೈಮ್ ನಾವೆಲ್ಲ ಇಂಪನ ಊರಿಗೆ ಹೋಗಿದ್ದು. ಆ್ಯಂಡ್ ಆ ದೇವಸ್ಥಾನದ ಜಾತ್ರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ಅಷ್ಟು ಗೊತ್ತಿರಲಿಲ್ಲ, ಬಟ್ ಹೆವಿ ಮಾತಾಡೇನಾದ್ರು ಹೇಳು. ಏನು ಮಾತಾಡಿ, ಎಲ್ಲರೂ ನಮ್ಮೂರು ಜಾತ್ರೆ ಬನ್ನಿ. ಅಲ್ಲಿ ದೇವಸ್ಥಾನ ಮೈಕ್ ತಗೊಬರ್ಬೇಕಿತ್ತು, ಬಂದಿತ್ತು ತಗೊಬರಿ. ಫಸ್ಟ್ ದೇವಸ್ಥಾನ ತೋರಿಸ್ತೀನಿ ಏನು ಅಂತ ನನಗೆ. ನಾನು ಫಸ್ಟ್ ಟೈಮ್ ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ಇದು ನಮ್ಮೂರು ಲಕ್ಷ್ಮೀ ನರಸಿಂಹಸ್ವಾಮಿ ಬೈತಾರೆ ಕಮೆಂಟಿಗೆ ಬಂದು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಬೈಬೇಡಿ, ಮರ್ತೋಗಿತ್ತು, ಅದಕ್ಕೆ ನೆನಪು ಮಾಡ್ಕೊಂಡು ಹೇಳ್ತಿದ್ದೀನಿ. ನಮ್ಮ ದೇವಸ್ಥಾನದೊಳಗೆ ಸ್ವಲ್ಪ ಹೋಗೋ ತನಕ ಕಡಿಮೆ ರಶ್ ಇತ್ತು ಅಂತ ಎಂಟ್ರಿ ಕೊಟ್ಟರೆ ಒಳಗಡೆ ಹೋಗಿ ನೋಡಿದ್ಮೇಲೆ ಗೊತ್ತಾಗಿತ್ತು ಇಷ್ಟೊಂದು ರಶ್ ಇತ್ತು ಅಂತ. ಅದಕ್ಕೆ ಅಲ್ಲೇ ಪುಟ್ಟ ದೇವಿ ದೇವಸ್ಥಾನ ಇತ್ತು. ಹಂಗೆ ದೇವಿಗೆ ಕೈ ಮುಗಿದು ಅಲ್ಲಿಂದ ಹೊರಟ್ವಿ. ದೇವ್ರಿಗೆ ಒಳ್ಳೆ ಬುದ್ಧಿ ಬರ್ಲಪ್ಪ. ಜಾತ್ರೆಗೆ ಫಸ್ಟು ಹೋಗಿದ್ದು ಜಾಯಿಂಟ್ ವೀಲ್ ಆಡಬೇಕು ಅಂತ ನಾನೇ ಕರ್ಕೊಂಡು ಹೋದೆ. ಅಲ್ಲಿ ತುಂಬ ರಶ್ ಇತ್ತು ಅಂತ ಹಂಗೆ ನಿಂತ್ಕೊಂಡು ನೋಡಬೇಕಾದ್ರೆ ಈ ಮಕ್ಕಳು ಅಲ್ಲಿಂದ ಜಂಪ್ ಮಾಡ್ಕೊಂಡು ಬೀಳ್ತಿದ್ರು. ಕೊನೆಗೆ ಬಂದವರಂತೂ ಹೆಂಗೋ ಬಿದ್ದ. ಅವ್ನು ಬಿದ್ದಿದ್ದು ನೋಡಿ ನಗು ಬರ್ತಿತ್ತು. ಅದನ್ನ ಯಾಕೆ ವೀಡಿಯೋ ಮಾಡ್ತಿದ್ಯಾ ಅಂತಿದ್ರು. ಅವ್ರು ಬೀಳೋದು ನೋಡಿದ್ರೆ ಒಂಥರ ಖುಷಿ ಆಗ್ತಿತ್ತು. ಸಂತೋಷ. ಇಂಥ ಟೈಮಲ್ಲೇ ಬೇಕು. ಇಲ್ಲದೆ ನಿಮ್ ತಾಯಣ್ಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ನಾನೆಲ್ಲ ಕೇಳ್ತಾ ಇದ್ದೀನಿ. ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿ ಜಾಲಿ. ನಾನು ಯಾವತ್ತೂ ಬರಲ್ಲ ಇದೆಲ್ಲ. ಯಾಕೆ ಕಳಿಸ್ತೀರಾ ಈಗ? ಅಷ್ಟಿಲ್ಲ ಅಮ್ಮ ಫೋನು ಶಾರು ಫೋನು ಭಯ ಹೇಳುತ್ತೆ. ಜಾಯಿಂಟ್ ವೀಲ್ ಎತ್ತಬೇಕಾದ್ರೆ ಒಂಥರ ಎಕ್ಸೈಟ್ಮೆಂಟ್ ಇತ್ತು. ಹತ್ತಾದ್ಮೇಲೆ ಫುಲ್ ಭಯ ಆಗ್ತಿತ್ತು ಎಲ್ರಿಗೂ. ಒಳಗಡೆ ಎಲ್ಲ ಪುಕ್ಕ ಭಯ ಮಾಡ್ತಿದ್ಯಾ ಇಲ್ಲಿ. ನನಗೆ ಆಗಲ್ತಿಲ್ಲ, ಎಷ್ಟು ನನಗೆ ಸಾಕು ಬಿಡಿ. ಕಣ್ಣು ನೋಡಿ ಹೆಂಗಾಗಿದೆ ಫುಲ್ಲು.
ಒಂದ್ಸಲಿ ಹೊಡೆದ್ರೆ ಜಾಲಿ, ಇನ್ನೊಂದ್ಸಲಿ ಹೊಡೆದ್ರೆ ಶ್ರದ್ಧಾಂಜಲಿ. ನೆಕ್ಸ್ಟ್ ಬ್ರೇಕ್ ಡ್ಯಾನ್ಸಿಗೆ ಹೋದ್ವಿ. ಅಲ್ಲೂ ಕ್ಯೂ ಇತ್ತು, ಬಟ್ ಹೋದ್ಮೇಲೆ ಗೊತ್ತಾಗಿದ್ವಿ ಹೆಂಗೆ ಆಯ್ತಪ್ಪ ಅಂದ್ರೆ. ಟೆಂಗ್ ಮುಂಡೆ ಮಾಡ್ದಂಗೆ ಆಡೋದನ್ನ ಬಿಡಿ. ದೇವ್ರನೇ ಹೇಳ್ತಾ ಇದ್ದೀನಿ, ನೀವು ಯಾರು ಉದ್ಧಾರ ಆಗಲ್ಲ, ಕನ್ಫರ್ಮ್ ಬರ್ದಿಟ್ಕೊಳ್ಳಿ. ಲೈಫಲ್ಲಿ ಈ ಥರದೊಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಯಪ್ಪ ಎಷ್ಟು ಭಯ ಆಗ್ತಿತ್ತು, ಒಂಥರ ಖುಷಿನೂ ಆಗ್ತಿತ್ತು, ಎರಡನ್ನೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿರಲಿಲ್ಲ. ಎಲ್ಲ ನಮ್ಮ ಫೇಸಲ್ಲೇ ನಿಮಗೆ ಕಾಣಿಸಿರುತ್ತೆ ಅಂತ ಅನ್ಕೋತೀನಿ. ಹಾಗಾದರೆ ನನ್ನ ಪ್ರಿಯ ಸತ್ಯರತ್ನ ಸತ್ಯವನ್ನು ಆಗಿರಲಿ ಆತನ ಭಕ್ತಿ ಮುದ್ರನಿಂದ ಒಂದೇ ಒಂದು ಅಕ್ಷರವನ್ನು ಸುಳ್ಳಾಡಿಸಿದ ಪಕ್ಷದಲ್ಲಿ ನಾನು ಅಗ್ನಿಮುಖವಾಗಿ ಹೊರಡ ಅಲ್ಲೇ ಅವ್ರದ್ದು ಬ್ಯಾಕ್ ಗ್ರೌಂಡ್ ವಾಯ್ಸ್ ನೀನು ಹೇಳು. ಸೇರಿಸಿ ಇಟ್ಕೊಳಕ್ಕೆ ಬರಲ್ಲ ಕಂಡ್ರು. ಅವ್ನು ನನ್ನ ಪೆದ್ದ. ಏನಪ್ಪ ಈಗ ನಿಮ್ ಕತೆ? ಓಕೆ ಏನಯ್ಯ, ಒಂದ್ ನಿಮಿಷ ನಾನು ಪೆದ್ದ. ಗೈಸ್ ಫೋನ್ ನಾವೆಲ್ಲ ಇಂಪನ ಮನೆಗೆ ಬಂದಿದ್ದೀವಿ. ಗೊತ್ತಿಲ್ಲ. ಆಮೇಲೆ ಬರೀ ಇಂಥದೆಯ. ಆಮೇಲೆ ಇವಾಗ ಹೋಗ್ತಿದೀವಿ. ಗೈಸ್ ನೆನ್ನೆ ನಾವು ಇಂಪನ ಊರಲ್ಲಿ ಜಾತ್ರೆ ಇತ್ತು ಅಂತ ಬಂದಿದ್ವಿ. ಇದ್ಯಾವ್ದಿದು ಆಂಟಿ? ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಬಂದಿದ್ವಿ. ಆಮೇಲೆ ಚೆನ್ನಾಗಿ ನೋಡ್ಕೊಂಡ್ಲು. ಜ್ಯೂಸು, ಒಬ್ಬಟ್ಟು, ಬಿರಿಯಾನಿ ಬೇರೆ ಮಾಡಿಸಿದ್ಲು. ನಾನು ತಿನ್ನಲ್ಲ ಫ್ರೆಂಡ್ಸ್. ಹೇಳ್ದೆ ರೈಸ್ ಮಾತ್ರ ತಿನ್ನ, ಪೀಸ್ ಮಾತ್ರ ನಮಗೆ ಕೊಡು ಅಂತ. ಅದನ್ನು ಮಾಡಂಗಿಲ್ಲ. ಆಮೇಲೆ ಏನೋ ವಡೆ ಮಾಡಿದ್ಲು. ಜಾತ್ರೆ ಕರ್ಕೊಂಡೋದ್ಲು. ಜಾಯಿಂಟ್ ವೀಲು, ಬ್ರೇಕ್ ಡ್ಯಾನ್ಸ್ ಸಾಕಾಗಿತ್ತು, ಫುಲ್ಲು ಥ್ರಿಲ್ಲಿಂಗು. ಆಮೇಲೆ ಇಂಪನರ್ ಅಪ್ಪ ಅಮ್ಮ ಚೆನ್ನಾಗಿ ಮಾತಾಡ್ಸಿದ್ರು. ಆಮೇಲೆ ಅವ್ರ ಅಜ್ಜಿ ತಾತನೂ ಅಷ್ಟು ಅವ್ರಿಗಿರೋ ಎನರ್ಜಿ ನಮಗೆ 1% ಇಲ್ಲ ಅನ್ಸುತ್ತೆ. ನನ್ನೇ ದರ ಹೇಳ್ಕೊಂಡು ಹೋಗ್ತೈತೆ ಅವ್ರ ಅಜ್ಜಿ. ಇನ್ನೇನ್ ಮತ್ತೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡ್ ಬಂದ್ರೆ ನಿಧಾನಕ್ಕೆ ಹೋಗ್ತಿದ್ದೀನಿ ಅಂತ. ಅಷ್ಟೊಂದು ರಶಲ್ಲಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡ್ ಬಂದ್ರೆ ಮನೆಗೆ ಬರಕ್ಕಾಗಲ್ಲ. ಇವಾಗ ಇವಳು ಮಾತಾಡ್ಲಿ ಹೇಳ್ಕೊಡೆ. ಕ್ಯಾಮ್ರಾ ಮಾತಾಡು. ಮತ್ತೆ ಇವಾಗ ಕಾಲೇಜ್ಗೆ ಹೋಗ್ತಿದೀವಿ. ಮತ್ತೆ ಸಿಗುವ. ಹಿಂಗೆ ಎಲ್ರು ಮನೆಗೆ ಹೋಗ್ಬೇಕು ಅಂತ ಫೈನಲ್ ಇಯರ್ ಬಾರಿ ಇದೆ ಗೈಸ್. ಫುಲ್ಲು ಫ್ಲಾಪ್ ಅಟೆಂಡೆನ್ಸ್. 75% ಬರಂಗಿಲ್ಲ ಈ ಸರಿ. ಹೋಲ್ ಕ್ಲಾಸ್ ಬಂಕಾಗಿ ಬಂದಿವಿ ಸರ್. ಕ್ಲಾಸ್ ಅಲ್ಲೇ ಉಗ್ದವ್ರಂತೆ, ಹೋಗಿಲ್ಲ ಅಂತ ಅಷ್ಟೇ ಗೈಸ್. ಕಾಲೇಜ್ಗೆ ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ. ಬಾಯ್ ಮೇಡಮ್. ಬಾಯ್ ಗಾಯ್ಸ್. ಅಲ್ಲಿಂದ ಕಾಲೇಜಿಗೆ ರೆಡಿಯಾಗಿ ಹೋಗಬೇಕಾದ್ರೆ ಒಂದು ಹೊಳೆ ತೋರಿಸ್ತೀನಿ ಅಂತ ಇಂಪಿ ಕರ್ಕೊಂಡು ಹೋದ್ಲು. ಅಲ್ಲೇ ಒಂದು ಹೊಸದಾಗಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನನ ಓಪನ್ ಮಾಡಿದ್ರು. ಅದನ್ನು ನೋಡಿಕೊಂಡು ಹೊಳೆ ತುಂಬಾ ಚೆನ್ನಾಗಿತ್ತು. ನಮಗೆ ಇನ್ನೂ ಸ್ವಲ್ಪ ಆಟ ಆಡಬೇಕಿತ್ತು. ನಾನು ನಮ್ಮೂರು ಹೊಳೆಲಿಗೆ ಬಂದಿದ್ದೀವಿ. ಅರೆ ಹೊಳೆಲಿ ನೀರೇ ಇಲ್ಲ, ಬತ್ತೋಗ್ಬಿಟ್ಟೈತೆ ಎಲ್ಲ. ಒಂದೇ ಬೇಜಾರಾಗಿದ್ದು, ಹೊಳೆಗೆ ಮೊದಲೇ ಹೋಗಿ ಆಟ ಆಡ್ಕೊಂಡು ಕೊನೆಗೆ ಬಂದು ಯೂನಿಫಾರ್ಮ್ ಹಾಕೊಂಡು ರೆಡಿ ಆಗಬೇಕಿತ್ತು ಅನ್ನೋದು ಒಂದೇ ಫೀಲ್ ಇದ್ದಿದ್ದು. ಅದು ಬಿಟ್ಟರೆ ಬೇರೆ ಎಲ್ಲ ತುಂಬ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಬಂದ್ವಿ ಗೈಸ್. ನಾವು ಹೊಳೆಗೆ ಬಂದಿದ್ವಿ. ಸಕ್ಕತ್ತಾಗಿದೆ. ಇದು ಆಟ ಆಡ್ಬೋದಾಗಿತ್ತು. ಇವತ್ತು ಕರ್ಕೊಂಡ್ ಬಂದ ಅವಳೆ. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಬೇಗ ರೆಡಿಯಾಗಿ ಹೋಗೋಣ ಅಂತ ರೆಡಿ ಆಗಿಲ್ಲ, ಕತ್ಲಲ್ಲಿ ರೆಡಿಯಾಗಿ ಬಂದಿದ್ದಾರೆ. ಹೊಳೆ ಹತ್ರ ಹಂಗೆ ಬೇಜಾನ್ ಫೋಟೋಸ್ ತಗೊಂಡ್ವಿ. ಎಲ್ಲ ಹಂಗೆ ವಿಡಿಯೋ ಮಾಡ್ಕೊಂಡು ನಡ್ಕೊಂಡು ಹೋಗೋದು ವಿಡಿಯೋ ಜಾರುತ್ತೆ ವಿಡಿಯೋ ಮಾಡ್ಕೊಂಡ್ವಿ ಎಲ್ರು. ಭಾಗ್ಯ ಸಾಕು ಭಾಗ್ಯ.
ಹೋಳಿ ಹಬ್ಬ ಮಾಡಿದ್ದಾಳೆ. ಅವತ್ತೇ ಹೋಳಿ ಹಬ್ಬ ಆಗಿದ್ರಿಂದ ಹಂಗೆ ಒಬ್ಬೊಬ್ರು ಬಣ್ಣ ಹಚ್ಕೊಂಡು ನೆಕ್ಸ್ಟ್ ಕಾರ್ ಹತ್ತಿದ್ವಿ ಹೋಗೋಣ ಅಂತ. ಇಂಪಿ ಕಾರಲ್ಲಿ ಹೋಗ್ಬೇಕಾದ್ರೆ ನನಗೆ ಟಿಶ್ಯೂ ಪೇಪರ್ ಯೂಸ್ ಮಾಡ್ಕೊಂಡು ಕಲರ್ನೆಲ್ಲ ರಿಮೂವ್ ಮಾಡಿದ್ವಿ. ಥ್ಯಾಂಕ್ ಯು ಇಂಪಿ, ಥ್ಯಾಂಕ್ ಯು ಸೋ ಮಚ್. ಇರಿ ಅಂತ ಹೇಳ್ತಿಲ್ಲ, ನಿನ್ನೆ ಥರ ಇವತ್ತು ಕರ್ಕೊಂಡು ಹೋಗ್ತಿದ್ವಿ ಅಲ್ವೇನೆ? ನೀವು ಬನ್ನಿ ಆಯ್ತಾ. ನಮ್ಮ ಊರು ಜಾತ್ರೆ ಇನ್ನೂ ಒಂದು ವಾರ ಇರುತ್ತೆ, ಅದು ನಾವು ಮಾತ್ರ ಸಿಗಲ್ಲ ಅಷ್ಟು. ನಿಮ್ಮ ಕಾಸಲ್ಲಿ ನೀವು ಆಟ ಆಡ್ಕೊಂಡು ಹೋಗ್ಬೇಕು. ಬಾಯ್ ಬಾಯ್ ಬಾಯ್. ಟಿಕೆಟ್ ತೊಗೊಂಡು ಹಾಸನ ಬಸ್ ಹತ್ಕೊಂಡು ಎಲ್ಲ ಹಾಸನ್ಗೆ ಹೊರಟ್ವಿ. ಹೋಗ್ತಾ ಹಂಗೆ ಬಸ್ಸಲ್ಲಿ ನಿದ್ದೆ ಮಾಡ್ಕೊಂಡು ಆರಾಮಾಗಿ ಹೋದ್ವಿ. ಕ್ಲಾಸ್ಗೆ ಹೋದ್ವಿ. ಕ್ಲಾಸು ಲ್ಯಾಬು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಇಷ್ಟೇ ಗೈಸ್ ಇವತ್ತಿನ ಬ್ಲಾಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಷ್ಟೇ.